ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಅರ್ಜುನ್ ಹುಡುಕಾಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಕೇರಳ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಅಂಕೋಲದಲ್ಲಿ ಆಗಿರುವಂಥ ಈ ಶಿರೂರು ಗುಡ್ಡ ಕುಸಿತ ಪ್ರಕರಣ ಏನಿದೆಯಲ್ಲ ಅದರಲ್ಲಿ ಇದುವರೆಗೂ ಕೂಡ ಅರ್ಜುನ್ ಬಗ್ಗೆ ಯಾವ ಮಾಹಿತಿಯೂ ಲಭ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಸಿಎಂ ಮತ್ತು ರಕ್ಷಣಾ ಸಚಿವರಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ಬರೆದಿರುವಂತಹ ಪತ್ರ ಇದು. ಅದರಲ್ಲಿ ಮನವಿ ಮಾಡಿದ್ದಾರೆ. ನಾಪತ್ತೆಯಾಗಿರುವಂತಹ ಕೇರಳದ ಲಾರಿ ಚಾಲಕ ಅರ್ಜುನ್, ಸೊ ಆತನ ಬಗ್ಗೆ ಮಾಹಿತಿಯನ್ನು ಕೊಡಿ, ಆತನನ್ನು ತಕ್ಷಣಕ್ಕೆ ಫೈಂಡ್ ಔಟ್ ಮಾಡಿ ಅನ್ನುವಂಥದ್ರ ಬಗ್ಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಮುಳುಗು ತಜ್ಞರನ್ನು ಅಲ್ಲಿಗೆ ನೇಮಿಸಬೇಕು ಅಂತಲೂ ಕೂಡ ತಮ್ಮ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಗೆ ರಿಮೋಟ್ ಚಾಲಿತ ವಾಹನ ಮತ್ತು ಆಧುನಿಕ ಉಪಕರಣಗಳನ್ನು ಬಳಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಸಲಹೆಗಳನ್ನು ಪಿಣರಾಯಿ ವಿಜಯನ್ ನೀಡಿದ್ದಾರೆ. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ದಿನ ಆಗಿದೆ. 12 ದಿನದಲ್ಲೂ ಕೂಡ ಇನ್ನೂ ನಡೀತಾ ಇರುವಂತಹ ಕಾರ್ಯಾಚರಣೆ. ಬಟ್ ಲಾರಿ ರೀತಿಯ ವಸ್ತು ಇಲ್ಲಿ ಪತ್ತೆಯಾಗಿದೆ ಗಂಗಾವಳಿ ನದಿಯಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಡ್ರೋನ್ನ ಒಂದು ಸಹಾಯದಿಂದ, ಈ ಮೆಟಲ್ ಡಿಟೆಕ್ಟರ್ನ ಸಹಾಯದಿಂದ ಅಲ್ಲಿ ಪತ್ತೆ ಹಚ್ಚಿದ್ದಾರೆ. ಈ ಭರತ್ ಬೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಲಾರಿ ಏನಿದೆಯಲ್ಲ, ಇನ್ನೊಂದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಅದೇ ಲಾರಿ. ಆ ಲಾರಿ ಸಮೇತ ಚಾಲಕ ಅರ್ಜುನ್ ಕೂಡ ನಾಪತ್ತೆಯಾಗಿದ್ದಾನೆ ಅಂತಲೇ ಈಗ ಹೇಳ್ತಾ ಇರುವಂಥದ್ದು. ಬಟ್ ಲಾರಿ ಬಹುಶಃ ಆ ನೀರಿನಲ್ಲಿ ಆಳದಲ್ಲಿ ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಅರ್ಜುನ್ ಬಗ್ಗೆ ಇದುವರೆಗೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಪಿಣರಾಯಿ ವಿಜಯನ್ ಕೂಡ ಪತ್ರ ಬರೆದಿದ್ದಾರೆ.